ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮ ಮೂಲದ ಲಾರಿ ಚಾಲಕ ಶಿವಯ್ಯ ಪಟಪತಿ ಮೇಲೆ ಮಾಲೀಕನಿಂದ ಹಲ್ಲೆ ನಡೆಸಿದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಏಪ್ರಿಲ್ 2ರಂದು ಸಿಂದಗಿ ಸಮೀಪ ರಾತ್ರಿ ವೇಳೆ ಲಾರಿ ಪಲ್ಟಿಯಾದ ಹಿನ್ನೆಲೆಯಲ್ಲಿ ವಾಹನದ ಮಾಲೀಕ ಮರಿಭಾ ಪಾಂಡರೆ ಚಾಲಕನನ್ನು ವಿಚಾರಿಸುವ ವೇಳೆ ಮಾನವೀಯತೆಯನ್ನು ಮರೆತು ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ನೀನು ಮುಖದ ನಿಶೆ ಆಗಿದ್ದ ನೀನು ಮುಖದ ನೀನು ಏನು ಹೋಗತ್ತ ನೀನು ಮುಖದ ನೀನು ಹೋಗತ್ತ ನೀನು ನೀನು ಮುಖದ ನೀನು ಹೋಗತ್ತ ನೀನು ಈಗ ಬಂದ್ರಿ ಈಗ ಬಂದ್ರಿ ನಿಮ್ ನಂಬರ್ ಒಂದಿಲ್ಲ ನನ್ನ ಕಡೆ ಏನ್ ಕೇಳ್ತಿ ಏನ್ ಕೇಳ್ತಿ ನಾನು ನಿನಗೇನ್ ಕೇಳೇನೆ ನಿಮ್ ನಂಬರ್ ಒಂದಿಲ್ಲ ನನ್ನ ಕಡೆ ಬಡರಾಜಾಗ ಅಕ್ಷಾಗ ಹಚ್ಚಿನಿ ಅವ್ರ ಫೋನ್ ತಗ್ತಾರಿಲ್ಲ ಹಾ ನೀ ಮಕ್ಕೊಂಡ್ಬಿಡೋ ತಂದೆ ಅಲ್ಲೇ ಜಗದ್ ಮ್ಯಾಗ ಗಾಡಿ ಲಾಕ್ ಮಾಡ್ಯಾರ ಅವ್ರು ಜಿಪಿಎಸ್ ಗಾಡಿ ಬಂದ್ ಮಾಡೇನ್ರಿ ಅವ್ನು ಆಶೀರ್ವಾದ ಪೈಪ್ನಿಂದ ದಾಳಿ ನಡೆಸಿದ ಪರಿಣಾಮ ಶಿವಯ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಮಧ್ಯಪ್ರವೇಶಿಸಲು ಯತ್ನಿಸಿದ್ರು ಮಾಲೀಕ ಗಮನ ಹರಿಸದ ಅಲ್ಲಿಂದ ತೆರಳಿದ್ದಾನೆ ಎನ್ನಲಾಗಿದೆ. ಬಳಿಕ ಗಾಯಾಳು ಶಿವಯ್ಯ ಮನೆಗೆ ತಲುಪಿದ ನಂತರ ಕುಟುಂಬಸ್ಥರು ಅವರನ್ನ ಜಮಖಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಈ ಬಗ್ಗೆ ಸ್ವತಃ ಚಾಲಕ ಮಾತನಾಡಿದ್ದಾನೆ, ನೋಡ್ಕೊ ಬನ್ನಿ. ನನ್ನ ಹೆಸರು ಶಿವಯ್ಯ ಪಂಚಯ್ಯ ಮಡಪತಿ ಸರ್, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ನಾ 20 ವರ್ಷ ಅಷ್ಟು ಟ್ರಕ್ ಡ್ರೈವಿಂಗ್ ಮಾಡಕತ್ತೆ. ಇನ್ನೂ ತನಕ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸರ್. ಈ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು ಸರ್, ಸಿಂದಗಿ ತಾಲೂಕು ಹತ್ರ ಸರ್. ಅಂತ ಆ ಮಾಲಕ್ ಬಂದು ಸರ್ ಡ್ರಿಂಕ್ಸ್ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿ ನಾನು ಮನ್ಕೋತನಂದ್ರೆ ನನ್ನ ಮನೆಗೆ ಕೊಟ್ಟಿದ್ದೆ ಸರ್. ಫೋರ್ಸ್ ಮಾಡಿ ಫೋನ್ ಹಚ್ಚಿ ಗಾಡಿ ಏರ್ ಒಳಗೆ ಒಂದು ಹಾರ್ನ ಹೊಡಿಸಿ ಸರ್. ಹಾರ್ನ ಹೊಡಿಸಿ ನಾನು ಅದಿಷ್ಟು ಫೋರ್ಸ್ ಮಾಡಿ ಕಳ್ಸೇನೆ ಸರ್. ಗಾಡಿ ಸೈಡ್ ಹೊಡಿದ ಸರ್, ಬಂದ ಪೈಪಲ್ಲಿ ಬರ್ದಾನೆ ಸರ್. ಬಂದು ಬಡದ್ರು ನನ್ನ ಗಾಡಿ ಮುಂದೆ ಹೋಗೋದು ಸರ್. ಹೋಗಿ ಲಾಜ್ನ ಮುಕ್ಕೋಣ ಸರ್. ಮತ್ತು ಮುಂಜಾನೆ ಬಂದು ಎದ್ದು ಬಂದನ್ರಿ. ಮತ್ತು ಇದಕ್ಕೆ ಅವ್ನಿಗೆ ಏನು ಶಿಕ್ಷೆ ಕೊಡ್ತೀರಿ ಸರ್. ನಾ ಗಾಡಿನೂ ಲಾಸ್ ಆಗಿದೆ ಸರ್. ಅದ ಗಾಡಿ 3 ಟ್ರಿಪ್ ಹೊಡೆದೆ ಸರ್. ಅದಾದ ಬೇಕಾದ್ರು ಮತ್ತು ಇವ್ ಗಾಡಿನ ನೋಡ್ದ ಸರ್, ಮನುಷ್ಯರು ನೋಡವ ಅಂತಂದು ಸರ್. ಅವ್ನು ಒಬ್ಬನೇ ಬರ್ದಾನೆ ಸರ್. ಮರಿಬಾ ಪಾಂಡ್ರೆ ಅಂತೇಳಿ ಸರ್, ಬಿಜಾಪುರದವ ಸರ್. ನನ್ನ ಪೈಪ್ಲಿ ಸರ್. ಮತ್ತು ಇಲ್ಲಿ ತನ ಆದ್ರೂ ಒಂದು ಫೋನ್ ಹಚ್ಚಿಲ್ಲ ಸರ್. ಬರೀ ಮತ್ತೇನು ಕೇಳ್ತಾನೆ ರೀ, ಇನ್ನು ಯಾವಾಗ ಬರೋನು ಗಾಡಿ ಮೇಲೆ ಕೇಳ್ತಾನೆ ಸರ್. ನಾವು ಇಷ್ಟೆಲ್ಲ ಮಾಡ್ರಿ ಗಾಡಿ ಮೇಲೆ ಯಾವಾಗ ಬರ್ತೈತೆ ಫೋನ್ ಹಚ್ತಾನೆ ಸರ್. ಹಾಂ ಸರ್, ನಾವು ಇಲ್ಲಿ ಸರ್ ನಾವು ಗಾಡಿ ಬಿಟ್ಟು ಜೈಗಡ್ ಟು ಗುಲ್ಬರ್ಗ ಹೊಂಟಿದ್ವಿ ಸರ್. ಸರ್ ಅದು ಬಾಕ್ಸ್ ಸೈಡ್ ಬರ್ತೀವಿ ಮಾಲ್ ರೀ, ಅವ್ನು ತುಂಬ್ಕೊಂಡು ಹೊಂಟಿದ್ವಿ. ಅದ ಗಾಡಿ ಜೆಸಿಬಿ ತುಂಬ ಭಾಳ ಕಳ್ಸ್ಯಾನ ಸರ್. ಗಾಡಿದು ವಿಚಾರ ಮಾಡ್ತಾನೆ ನಾನು ದವಾಖಾನೆ ಹೋಗಿಲ್ಲ. ಅಷ್ಟು ಬಡದ್ರು ರೀ ತಾ ಹೋದ್ರು ಲಾಜ್ನಾಗ ಮುಕ್ಕೋಣ ಸರ್. ನಾನು ಬಡದ್ರಿ ನಾನು ಗಾಡಿ ಮುಂದೆ ಹೋಗೋದಾನ ಸರ್. ನಾನು ಮುಂದೆ ನಾನು ಬೇರೆದವ್ರು ಕರ್ಕೊಂಡು ಬಂದಾರೆ ಸರ್. ಮತ್ತು ನನ್ನ ಮೊಬೈಲ್ ಅಂತ ತೊಗೊಂಡು ಸರ್. ಮೊಬೈಲ್ ತೊಗೊಂಡು ಈಗ ಅದ್ರ ರೆಕಾರ್ಡಿಂಗ್ ಅದಾವ, ಎಲ್ಲ ಥರ ಅದ ಪ್ರೂಫ್ ಅದ ಅಂತೇಳಿ ಅದು ಫೋನ್ ಕೊಡ್ತಾನೆ ಸರ್. ಫೋನು ಕೊಡುವಲ್ರಿ. ಅದಕ್ಕೆ ಅವ್ನಿಗೆ ಏನು ಶಿಕ್ಷೆ ಕೊಡ್ಬೇಕು ನೀವು ಸರ್ಕಾರದ ಗೌರ್ಮೆಂಟಾಗ ಕೊಡ್ಬೇಕು ಸರ್. ಯಾಕಂದ್ರೆ ನಾವು ಬಡ್ರು ಇದೀವಿ ಸರ್. ಈಗ ನಮ್ಮ ತಮ್ಮನೂ ಡ್ರೈವರ್ ತಾನ್ರಿ. ಈಗ ಅವಂಗ ಬೆದರಿಗೆ ಹಾಕ್ಲತ್ತಾನ, ನೀವು ಕೇಸ್ ಅದು ಮಾಡ್ರೆ ನೀನು ಮರ್ಡ್ರ್ ಮಾಡ್ತಾನು, ನೀನು ಎತ್ಕೊಂಡು ಹೋದು ಕೈಕಾಲು ಪೀಸ್ ಮಾಡ್ತಾನು. ಆಲ್ಮೋಸ್ಟ್ ಈಗ ಎಲ್ಲ ಮಾತಾಡಿ ಸರ್. ರೆಕಾರ್ಡಿಂಗ್ ಅದಾವ ನಮ್ಮ ಕಡೆ. ಹಿಂಗೆ ದಿನ ಮಾಡೋದು ನಮ್ಮ ಊರಿಗೆ ಬಂದು ಎತ್ತಾಕೊಂಡು ಹೋಗ್ಕೊಂಡು ಕೇಳ್ತಾನೆ ಸರ್. ಅದಕ್ಕೆ ಇವಂಗ ಕಾನೂನು ಏನು ಭಯ ಐತಿಲ್ಲ ಸರ್, ಅದನ್ನ ತಿಳಿಸ್ಬೇಕಾಯ್ತು. ನಾ ಅವ್ನ ಕಂಪ್ನಿ ಈಗ 5 ತಿಂಗಳ ಸರ್. ನಾವು 22 ವರ್ಷ ಸರ್ ಡ್ರೈವಿಂಗ್ ಮಾಡಕತ್ತ. ಎಲ್ಲಿ ಇನ್ನೂ ತನಕ ನಮ್ಗೆ ಇದು ಆಗಿಲ್ಲ ಸರ್. ನೀವು ಈಗ 4 ಜನ ಸರ್ ಮಾಲಕ್ಕಾಗಿ ನಮ್ಮ ಜೋಡಿ ಡ್ರೈವಿಂಗ್ ಮಾಡಿದವ್ರು ಸರ್. ಅವ್ನು ಮಾಡಿದ ನಮ್ಮ ಜೋಡಿ ಡ್ರೈವಿಂಗ್ ರೀ. ಈಗ ಎಲ್ಲ ನನಗೆ ಒಬ್ಬನೇ ಅಲ್ಲ ಸರ್, ನನಗೆ ಮೊದಲು 2-3 ಮಂದಿ ಬರ್ದಾನೆ ಸರ್. ಆದ್ರೆ ಅವ್ರು ಅಷ್ಟು ಕೇರ್ ತೊಗೊಂಡಿಲ್ಲ ಸರ್. ಯಾಕಂದ್ರೆ ಅವರು ಲೈಸೆನ್ಸ್ ಇಲ್ಲ, ಏನಿಲ್ಲ, ಕುಡಿದು ಮಾಡ್ತಾರಂತೇಳಿ ಹಾಗೆ ನವ ಹೇಳಿ ಬರೀ ಇದೇ ಹಾಕಿದ್ರು ಬರೀ ಸರ್. ಈಗ ಅವ್ನು ಏನಾಯ್ತು ಅದು ಚಾಳಿ ಬಿಟ್ಟು ಬರ್ತದೆ ಎಲ್ಲ ಡ್ರೈವರ್ಗೂ ಬೆಳಿದ್ರು. ಸರಿ ಈಗ ತಕ್ಕ ಮಟ್ಟಿಗೆ ಅವ್ನು ಶಿಕ್ಷೆ ಆಗುತ್ತೆ ಸರ್. ಚಾಲಕ ಮದ್ಯಪಾನ ಸ್ಥಿತಿಯಲ್ಲಿ ವಾಹನ ಚಾಲನೆ ಮಾಡಿದ್ದಾನೆ ಎಂಬ ಆರೋಪದ ಹಿನ್ನೆಲೆ ಈ ಘಟನೆ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಚಾಲಕನ ತಾಯಿ ದಾನಮ್ಮ ಮಠಪತಿ ಮಾತನಾಡಿದ್ದು, ನಾವು ಬಡವರು, ನಿಶಕ್ತರು, ನಮಗೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಹಾಕಿದ್ದಾರೆ. ನನ್ನ ಹೆಸರು ದಾನಮ್ಮ ರೀ. ನಾವು ಹುಡುಗನ ತಾಯಿರಿ. ನಾನು
ಮತ್ತು ನನ್ನ ಮಗ 20 ವರ್ಷ ಆತ ಡ್ರಾಯಿಂಗ್ ಮಾಡ್ಲಾತಾನ್ರಿ. ಅವ್ರ ಅಪ್ಪ ತೀರ್ಕೊಂಡು ಭಾಳ ದಿನ ಆತ್ರಿ. ಆದ್ರೆ ಅವ್ರ ಮೇಲೆ ನಮ್ಮ ಜೀವನ ಐತ್ರಿ. ಪೂರಾ ಅದು ಆಗ್ಯಾನ್ರಿ ಅವ. ಅದಕ್ಕೆ ನೀವೇ ನ್ಯಾಯ ಕೊಡ್ಸವ್ರಿ. ನನ್ನ ಮಗಗ ಅದು ಇದನ್ನ ತ್ರಾಸ ಬೇರೆ ಡ್ರೈವರ್ಗಳಿಗೆ ಯಾರಿಗೆ ಆಗಬಾರ್ದ್ರಿ. ಮತ್ತು ನಮ್ಮ ಮನ್ಯಾಗ ಭಾಳ ನಮ್ಮ ಹುಡುಗಗೆ ಸುಧಾ ಬೆದರ್ಕಿರಿ, ಸಣ್ಣ ಹುಡುಗು ಬೆದರ್ಕಿರಿ. ನಾವು ಪೂರಾ ಬಡವ್ರು ಅದೀವ್ರಿ. ನಮ್ಮಂತ ತಾಕತ್ ಏನೂ ಇಲ್ರಿ. ಅವ್ರ ಮೇಲೆ ನಮ್ಮ ಜೀವನ ಇತ್ತು. ಅವ್ನು ಅದು ಮಾಡ್ಯಾರಿ. ಅವ್ನ ಗಾಡಿ ಮೇಲೆ ಹೋಗುವಂಗ ಪರಿಸ್ಥಿತಿ ಇಲ್ರಿ ಅವ್ರದ್ದು. ನೀವೇನು ನ್ಯಾಯ ಕೊಡ್ಸ್ರಿ. ಹಾಂ, ಫೋನ್ ಮಾಡ್ಯಾನ್ರಿ ನಮ್ಮ ಹುಡುಗರು. ನೀ ಇಟ್ಟೆಲ್ಲ ಮಾಡ್ಲಾತಿರ್ಲ, ನೀವು ಇಟ್ಟು ಕೇಸ್ ಕೊಡ್ಲಾತಿರ್ಲ. ನೀನು ಸಣ್ಣ ಹುಡುಗನ ಹೆಸರು ಸೋಮ ಇರಿ, ನಮ್ಮ ಹುಡುಗನ ಹೆಸರ. ನೀನು ಪೀಸ್ ಮಾಡಿ ನಿಮ್ಮ ಕನ್ನೋಳ್ಯಂದ ಬಂದು ಒಯ್ತೀನಿ ಅಂತ ಹೇಳ್ರಿ ಅಂದ. ಅವಾಗೊಂದು ಸಾಮ್ ಸಿಕ್ಕಂಗೆ ಬೈಲಾತಾನ್ರಿ. ಶಿವ್ಯಾಗ ಸೋಮ್ಯಾಗ ಇಬ್ಬರಿಗೆ ಕೂಡ ಪೀಸ್ ಮಾಡಿ ಬಿಜಾಪುರಕ್ಕೆ ಬರ್ರಿ ಮಕ್ಕಳ್ರೆ, ನೀವು ಗಾಡಿ ಮೇಲೆ ಹತ್ತಿರಿ ಮಕ್ಕಳ್ರಿ ಆತಾರ. ನೀವು ದೊಡ್ಡವಂತ ಗಾಡಿ ಮೇಲೆ ಹೋಗುವಂಗ ಇಲ್ರಿ. ಈಗ ಬರೀಕಿ ಎಲ್ಲ ಇದನ್ನ ಆದಂಗೆ ಆಗ್ಯಾವ್ರ ಅವರು. ಒಟ್ಟ ಹೇಳಾಕು ಬರುವಂಗಿಲ್ಲ, ಕುಂಡ್ರಲಾಕು ಬರಂಗಿಲ್ಲ. ನಾವು ಖಾಸಗಿ ತೋರಿಸಿದೀವ್ರಿ ಇಷ್ಟು ದಿವಸ. ನಮ್ಗೇನು ಗೊತ್ತಿದ್ದಿದ್ದಿಲ್ರಿ. ಯಾವಾಗ ಹಿಡಿಯೋ ಬರ್ನ ಇವು ನನ್ನ ಮುಂದೆ ಅವ್ಗೆ ಅಂಜಿಕೆ ಹಾಕ್ಯಾರ್ರಿ. ಅಂಜಿಕೆ ಏನಂತ ಹಾಕ್ಯಾರ, ನೀವು ಮನ್ಯಾಗ ಹೋಗಿ ಯಾರಿಗಾರು ಹೇಳಿದೆ ಅಂದ್ರೆ ನೀನು ಕಲಾಸ ಮಾಡ್ತೀನಿ, ನಿಮ್ಮ ತಮ್ಮ ಗಾಡಿ ಮೇಲೆ ಅದ, ನಿಮ್ಮ ತಮ್ಮನ ಕಲಾಸ ಮಾಡ್ತೀನಿ ನಾನು. ನಮ್ಮ ಹುಡುಗ ಬಂದು ಏನು ಹೇಳಿಲ್ರಿ. ನಾವು ಖಾಸಗಿ ಸನದಿ ಕಡೆ ತೋರಿಸಿವ್ರಿ ನಾವೀಗ ಫಸ್ಟಿಗೆ. ಈಗ ಅದು ವಿಡಿಯೋ ಇದು ಬರ್ತೈತ್ರಿ. ಅದು ಏನು ಅಂತಾರಪ್ಪ ಅದಕ್ಕೆ TV ಇದು ಬರ್ತೈತಿರಪ್ಪ. ಅದು ವಿಡಿಯೋ ಬರೋಣ ರೀ. ನಾವು ಗಾಬ್ರಾಗಿ ನಮ್ಮ ಹುಡುಗ ಹಂಗ್ಯಾಕೆ ಬಡ್ರಿ ಮಾಲಾಕ್ರ ಅಂತ ಕೇಳಾರ. ನಮ್ಮ ಹುಡುಗ ಇನ್ನೂ ಒಂದು ಕಲಾಸ ಮಾಡಾವ ಇದ್ನ ಏನೋ ಉಳ್ದಾನ. ಮತ್ತು ಅಟ್ಟ ನೀವು ಇನ್ನು ಗಾಡಿ ಮೇಲೆ ಬರ್ರಿ, ನೀವು ತಬಾಣಿಕೆ ಹಾಕ್ಯಾನ್ರಿ ನಮಗೆ. ಅದನ್ನ ನೀವು ಎಲ್ಲ ವಿಚಾರ ಮಾಡ್ಬೇಕ್ರಿ. ಆಗ 15 ದಿವಸ ಆತ್ರಿ. ನಾವು ಅಂಜಿಕೆಗಾಗಿ ಹೇಳಿಲ್ರಿ. ಅವ್ ಮನ್ಯಾಗ ಬಂದು ಕೇಳ್ದಿವು. ಬಡದ್ ಪೆಟ್ಟ ಐತಿ ಅಂತ ನಾನು ಇಲ್ಲಿ ಅವು ನಾವ ಯಾವಾಗ ಯಾವ ಪುಣ್ಯಾತ್ಮ ಅವ್ ಪುಣ್ಯ ಹಾಕ್ಲಿ ಅವ್ ಇದನ್ನ ಮಾಡ್ಕೊಂಡ್ರಿ ವಿಡಿಯೋ ಮಾಡ್ಕೊಂಡ ಅದನ್ನ ನಮ್ಮ ಹುಡುಗ ದೊಡ್ಡ ಹುಡುಗ ಸಣ್ಣ ಹುಡುಗ ಬಿಡಾನೇ ಐತ್ ಎಲ್ಲಾರ್ಗಿ ಗೊತ್ತಾಗೈತ್ರಿ. ಅದ ಅನ್ಕ ಗೊತ್ತಾಯಿಲ್ರಿ ನಮ್ಗೆ ಯಾರಿಗಿ. ನಾವ್ ಏನಾಗೈತಿ ಅನ್ನೋದು ಅಲ್ಲೇ ದವಾಖಾನಿಗೆ ತೋರ್ಸು. ಮಾತು ಬಡಿತಾನಂತ ವಸ್ತಿ ಸುಧಾ ಇಲ್ರಿ. ಅವ ದವಾಖಾನ್ಯಾಗ ಹೋಗುದು ಬರುದು ಮಾಡಿದೀವ್ರಿ ನಾವು. ಅವ ನಮ್ಮ ಮನ್ಯಾಗ ಯಾರಿಗಿ ಹೇಳಿಲ್ರಿ. ಏನು ಇಲ್ಲಾರಿ. ನಮ್ಗೇನು ಗೊತ್ತಾಯಿಲ್ರಿಲ್ಲ. ವಿಡಿಯೋ ಬರ್ನಾಗ ಗೊತ್ತಾಗೈತ್ರಿ. 2 ದಿನ ಆತ್ರಿ ಗೊತ್ತಾಗಿ. ಇಟ್ಟು ತ್ರಾಸ ಮಾಡ್ಯಾನ್ರಿ. ಇದು ಏನ್ ಹೆಂಗ್ ಏನತ್ತ ನೋಡಿದ್ರ ಹುಚ್ಚ ಆತಿದ್ರಿ. ನಾವ್ ಕಣ್ಣ ನೀರ್ ಹಾಕ ಅನ್ಕೂಲ ಮುಂದ ಆಗೈತ್ರಿ. ನಮ್ಗೆ ಹತ್ತಿರ ಅದಕ್ಕೆ ನ್ಯಾಯ ಕೊಡ್ಸ್ರಿ. ನಮ್ಮ ಹುಡುಗ ಆದ ಪರಿಸ್ಥಿತಿ ಬೇರೆ ಡ್ರೈವರ್ಗಳಿಗೆ ಯಾರಿಗೆ ಆಗಬಾರ್ದ್ರಿ. ನಿಮ್ ಕೈ ಮುಗಿದು ಕೇಳ್ಕೊತೀವಿ. ಪ್ರಕರಣ ಸಂಬಂಧ ಪೊಲೀಸ್ ಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.